ಚನ್ನಗಿರಿಯ ಎಐಟಿಯುಸಿ ಹಾಗೂ ಕಟ್ಟಡ ಕಾರ್ಮಿಕರ ಸಂಘ ಮತ್ತು ಇತರ ಸಂಘಟನೆಗಳ ವತಿಯಿಂದ ಕಟ್ಟಡ ಕಾರ್ಮಿಕರಿಗೆ ವಿವಿಧ ರೀತಿಯ ಸೌಲಭ್ಯಗಳನ್ನು ಶಾಸಕ ಶಿವಗಂಗಾ ಬಸವರಾಜ್ ವಿತರಿಸಿದರು. ಈ ಸಂದರ್ಭದಲ್ಲಿ ನಾನು ಸಹ ಬಹಳಷ್ಟು ಜನ ಇವತ್ತು ನಿಮ್ಮ ಪದಾಧಿಕಾರಿಗಳು ಸಂಘ ಸದಸ್ಯರು ಎಲ್ಲ ಬಂದಿದ್ದೀರಿ, ತಮ್ಮ ಜೊತೆ ಮುಂಚಿನ ಮಾತನಾಡ್ತಾರೆ. ಸನ್ಮಾನಕ್ಕೆ ಸುಮಾರು ಸರಿ ಕರೆದ್ರು, ನಾನೇ ಬೇಕಂತೇಳಿ ಟೈಮ್ ಕೊಡಲಿಲ್ಲ. ಯಾಕಪ್ಪ ಅಂದ್ರೆ ಅದು ಗೆಲ್ಸಿರೋದೇ ನೀವು ನಿಮ್ಮೆಲ್ಲರ ಸಹಕಾರ ಪ್ರೀತಿಯಿಂದ ಗೆದ್ದಿರಿ. ಆ ಸನ್ಮಾನ ಸ್ವೀಕರಿಸಲ್ಲ, ನಿಮಗೆ ಸನ್ಮಾನ ಅಂತಾನೆ ಬಹಳಷ್ಟು ಜನ ಬರಲ್ಲ ಸನ್ಮಾನ ಕಾರ್ಯಕ್ರಮಕ್ಕೆ ಬರಲ್ಲ ಅಂತಾನೆ ಬರಲಿಲ್ಲ, ಇನ್ನೇನಿಲ್ಲ. ಇವತ್ತೇನು ನಮ್ಮ ಈ ಒಂದು ಕಾರ್ಯಕ್ರಮದ ಹೆಸರು ಸನ್ಮಾನ ಸೇರಿಸ್ಬಿಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ಸನ್ಮಾನ ತಗೊಳ್ಬೇಕು ಅಂದ್ರೆ ಸ್ವತಃ ನಾನು ಒಬ್ಬನೇ ಹೋರಾಟ ಮಾಡಿ ಎಲ್ಲರೂ ಗೆದ್ದಿದ್ರೆ ಅವ್ರು ಸಾಧನೆ ಮಾಡಬೇಕು. ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಗೆದ್ದು ನಿಮ್ಮ ಸನ್ಮಾನ ಸ್ವೀಕರಿಸೋದೇನು ಅಂತ ನನ್ನ ಅಭಿಪ್ರಾಯ. ಕಾರಣ ಅಂದ್ರೆ ಇವರು ಬೇರೆ ಬೇರೆ ಕಾರ್ಯಕ್ರಮ ಇಟ್ಕೊಂಡು ಅದ್ರ ಜೊತೆಗೆ ನನಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅವ್ರಿಗೆ ಸಂಘದ ಪದಾಧಿಕಾರಿಗಳಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಸುಮಾರು ಸಮಸ್ಯೆಗಳು ಹೇಳಿದ್ರು. ಅದರಲ್ಲಿ ನಾನೇನಪ್ಪ ಹೇಳ್ತೀನಿ ಅಂದ್ರೆ ನಮ್ಮ ಸರ್ಕಾರವು ಸಹ ಕಾರ್ಮಿಕರ ಪರವಾಗಿದೆ. ಆದ್ರೆ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ಬೋದು. ಒಮ್ಮಣ್ಣರು ಹೇಳಿದರೆ ಅಂದ್ರೆ ಅದು 100ಕ್ಕೆ 100 ಸತ್ಯಕ್ಕೆ ಹತ್ತಿರವಾಗಿದ್ದಾರೆ. ಸುಮ್ಮನೆ ರಾಜಕೀಯವಾಗಿ ಮಾತಾಡೋದು ಬರಲ್ಲ. ಯಾಕಂದ್ರೆ ಅವರು ಸಹ ನಮ್ಮ ಪಕ್ಷದ ಒಂದು ಅವಿಭಾಜ್ಯ ಅಂಗ. ಆ ಕಮ್ಯುನಿಸ್ಟ್ ಪಾರ್ಟಿಯೂ ಸಹ ನಮ್ಮಲ್ಲಿ ಬೆಂಬಲ ಕೊಟ್ಟು ನಮ್ಮ ಜೊತೆ ಚುನಾವಣೆ ಮಾಡಿದ್ದಾರೆ. ಆದ ಕಾರಣ ಪಕ್ಷದ ಸರ್ಕಾರದ ವಿರುದ್ಧ ಅವರು ಹೇಳಿದರೆ ಅಂದ್ರೂ ಅದ್ರ ಸತ್ಯ ಇರ್ತದೆ ಅಂತ ಯಾವುದೇ ಸಮಸ್ಯೆಗಳಿದ್ರು ಸಹ ನಾವೆಲ್ಲ ಏನು 15ನೇ ತಾರೀಕಿಂದ ವಿಧಾನಸಭೆ ಅಧಿವೇಶನ ಆರಂಭ ಆಗ್ತದೆ. ಅಷ್ಟರೊಳಗೆ ನಾಳೆ ಏನಾದರೂ ಕ್ವಶನ್ಗಳು ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ನಮ್ಮನ್ನ ನಿಮ್ಮ ಕ್ವಶನ್ಗಳು ಏನಾದ್ರು ಇತ್ತು ಅಂದ್ರೆ ಕೊಟ್ಟರೆ ನಿಮ್ಮ ಪರವಾಗಿ ನಾನು ಧ್ವನಿ ಎತ್ತಕ್ಕೆ ಅನುಕೂಲ ಆಗ್ತದೆ. ಇವತ್ತು ಸೋಮವಾರದೊಳಗೆ ನಿಮ್ಮ ಸಮಸ್ಯೆಗಳೇನು, ನಮ್ಮ ಸರ್ಕಾರ ಬಗ್ಗೆ ನಿಮಗೆ ಯಾವ ರೀತಿ ತೊಂದರೆಗಳಾಗಿದೆ ಅನ್ನೋದನ್ನ ಗಮನಕ್ಕೆ ತಂದ್ರೆ ಅಧಿವೇಶನದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಧ್ವನಿ ಎತ್ತುತ್ತೀನಿ ಅಂತ ನಮ್ಮೆಲ್ಲರಿಗೂ ಮಾತು ಕೊಡ್ತೀನಿ. ಜೊತೆಗೆ ನಮ್ಮ ಸಂಘದ ಅಧ್ಯಕ್ಷರು ಕೇಳಿದ್ರು, ನಿವೇಶನ ಕೇಳಿದ್ರು. ಎಲ್ಲ ಸಂಘಗಳಿಗೆ ಅಧ್ಯಕ್ಷರಿಗೆ ನಿವೇಶನ ನಮಗೆ ಕೊಡಿ ಅಂತ ಈಗ ಹೇಳ್ತಾ ಇದ್ದೀನಿ. ಈಗ ನಮ್ಮ ಪುರಸಭೆ ಚೀಫ್ ಆಫೀಸರ್ಗೆ ನನಗೊಂದು ಅರ್ಜಿ ಕೊಟ್ಟರೆ ನೀವು ಅಲ್ಲೇ ಸದಸ್ಯರಿದ್ದೀರಿ. ಯಾವ ಜಾಗ ನಿಮ್ಗೆ ಅನುಕೂಲ ಆಗ್ತದೆ ಆ ಜಾಗದ ಈಗ ಕೂಡ ಸ್ಯಾಂಕ್ಷನ್ ಮಾಡಿಸ್ಕೊಡು. ನಿಮಗೆ ಮಾಹಿತಿ ಇದೆಯೋ ಇಲ್ಲ, ನಲ್ಲೂರು ನಿಮ್ಮ ಗಡ್ಡಕ್ಕೊಂದು ಜಾಗ ಕೊಡಿಸಿದ್ರಿ, ಶಾಖೆಗೆ ಒಂದು ಜಾಗ ಕೊಡಿಸಿದ್ರಿ. ಜಾಗನೂ ಈಗ ಆಲ್ರೆಡಿ ಕೊಡಿಸಿದ್ದೀನಿ. ಅದೇ ರೀತಿ ನಿಮಗೂ ಸಹ ಕೊಡ್ತೀನಿ. ಜೊತೆಗೆ ನಮ್ಮ ಏನು ಮಂತ್ರಿಗಳನ್ನ ಭೇಟಿ ಮಾಡಕ್ಕೆ ಅವಕಾಶ ಸಿಗ್ತಾ ಇಲ್ಲ, ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತ ನಮ್ಮ ಅಣ್ಣರು ಹೇಳಿದ್ರು. ದಯವಿಟ್ಟು ತಾವು ಏನು ಸೆಷನ್ ಸಂದರ್ಭದಲ್ಲಿ ಸುಮಾರು ನಿಮ್ಮ ಸಂಬಂಧದಿಂದ 10 ಜನ ರಾಜ್ಯಾದ್ಯಂತ ಬಂದ್ರೆ ನಾನೇ ಖುದ್ದು ನಿಮಗೆ ಆ ಒಂದು ವ್ಯವಸ್ಥೆನ ಮಾಡಿಕೊಟ್ಟು ನಿಮ್ಮ ಸಮಸ್ಯೆ ಪರಿಹಾರ ಕಂಡುಕೊಳ್ಳೋ ಜವಾಬ್ದಾರಿ ನಂದು. ಯಾಕಪ್ಪ ಅಂದ್ರೆ ನಾವೆಲ್ಲ ಆಶೀರ್ವಾದ ಮಾಡಿದ್ರಿಂದ ಸರ್ಕಾರಗಳು ಬಂದಿದೆ, ಜೊತೆಗೆ ನಮಗೆಲ್ಲ ಗೊತ್ತಿದೆ. ನಾವು ನಮ್ಮ ತಾಯಿಯನ್ನು ಕಾರ್ಮಿಕರ ಸಂಘ ಏನು ಪದಾಧಿಕಾರಿಗಳು ಕಾರ್ಮಿಕರು ಬಂದಿದ್ದೀವಿ. ನಮ್ಮ ಎಲ್ಲ ಮನೆಯಲ್ಲಿದ್ದ ತಮ್ಮ ಗೃಹಿಣಿಯರಿಗೆ ನೆಮ್ಮದಿ ಜೀವನಕ್ಕೋಸ್ಕರ 2,000 ರೂಪಾಯಿ ಕೊಡ್ತಿದ್ದೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಮಾಡ್ಕೋಬೇಕಾಗ್ತದೆ. ಆ ಕಡೆಯಿಂದಲೂ ಸಹ ನಿಮ್ಮ ಪರವಾಗಿ ಇದ್ದೀವಿ. ನಿಮ್ಮ ದುಡಿಮೆ ಜೊತೆಗೆ ಸರ್ಕಾರದಿಂದ ಸಹ ಸಹಾಯಧನ ಕೊಟ್ಟು ನಾವು ನಿಮ್ಮ ಜೊತೆಗಿದ್ದೀವಿ. ಅದೇ ರೀತಿ ಸ್ಕಾಲರ್ಶಿಪ್ಗಳ ಬಗ್ಗೆ ಹೇಳಿದ್ರು. ಆ ಸ್ಕಾಲರ್ಶಿಪ್ ಏನಾಗಿದೆ ಅನ್ನೋದನ್ನು ನೋಡಿ ನಾನು ಕ್ರಮ ವಹಿಸ್ತೀನಿ. ಜೊತೆಗೆ ನಮಗೆಲ್ಲ ಏನು ಹಾಸ್ಪಿಟಲ್ ಪರಿಹಾರದ ವಿಷಯನ ಮಾತಾಡಿದ್ರು. ಅದೇ ರೀತಿ ನಮಗೆ ನಾನು ಚೆಕ್ ಮಾಡ್ತೀನಿ, ನಮಗೆಲ್ಲ ಗೊತ್ತಿದೆ. ಪ್ರತಿಯೊಬ್ಬ ನಮ್ಮ ಮತದಾರ ಬಂಧುಗಳಿಗೆ ಈಗಾಗಲೇ ಸುಮಾರು 500 ಜನಕ್ಕೆ ಮುಖ್ಯಮಂತ್ರಿ ಪರಿಹಾರದ ನಿಧಿಯಲ್ಲಿ ದುಡ್ಡು ಕೊಡಿಸಿದ್ವಿ. ಸುಮಾರು 500 ಜನಕ್ಕೆ ಯಾವುದೇ ಪಾರ್ಟಿ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಮತ್ತು ಹಾಕಿರ್ಬೋದು, ಆಗದೆ ಇರ್ಬೋದು, ಯಾವುದೇ ಜಾತಿ ಧರ್ಮ ನೋಡಿದ್ರೆ ಸುಮಾರು 500 ಜನಕ್ಕೂ ಹೆಚ್ಚು ಜನಕ್ಕೆ ಈಗಾಗಲೇ ಮುಖ್ಯಮಂತ್ರಿ ಪರಿಹಾರ ನಿಧಿ ಹಣವನ್ನು ಕೊಡಿಸ್ತೀನಿ. ಅದೇ ರೀತಿ ನಿಮ್ಮ ಒಂದು ಸಮಸ್ಯೆಗಳು ಹೇಳ್ಕೊಂಡಿದ್ರೆ ಅದನ್ನು ನಾನು ಈ ಕೂಡಲೇ ಕ್ರಮ ವಹಿಸ್ತೀನಿ. ಜೊತೆಗೆ ತಮಗೆಲ್ಲ ಗೊತ್ತಿದೆ, ಈ ಆಗಲೇ ಬರ್ತಾ ಈ ಕಾರ್ಯಕ್ರಮ ಬರೋ ಸಂದರ್ಭದಲ್ಲಿ ನಮ್ಮ ಕಾರಣಕಟ್ಟೊಬ್ಬರು ಮುಖಂಡರು ಫೋನ್ ಮಾಡಿದ್ರು. ಹೆಸರು ಹೇಳೋದು ಬೇಡ, ಒಂದು ಲ್ಯಾಪ್ಟಾಪ್ ವಿಷಯ ಹೇಳಿದೆ. ನಮ್ಮ ಆತ್ಮೀಯ ಕಾಂಗ್ರೆಸ್ ಮುಖಂಡ ಆದರೂ ಸಹ ನೀನು ಕಾರ್ಮಿಕ ಅಲ್ಲ, ನಿನಗೆ ಕಾರ್ಮಿಕ ಇದರೊಳಗೆ ಲ್ಯಾಪ್ಟಾಪ್ ಕೊಡ್ಸಲ್ಲ ಅಂತ ನೇರವಾಗಿ ಏನು ಬಂದಿದ್ದೀನಿ ಅನ್ನೋದ್ರೆ ಯಾಕಪ್ಪ ಅಂದ್ರೆ ಪರವಾಗಿದ್ದೀನಿ ಅನ್ನೋದು ಅದೇ ಕಾರ್ಯಕ್ರಮ ಅಂತ ನನಗೆ ಬಂದಿದ್ದಾಳ ಅಂತ ಕೇಳಿದ್ರು. ನಾನು ಸಹ ಮೊನ್ನೆ ನಮ್ಮ
ಪುರಸಭಾ ಸದಸ್ಯರು ನೋಡಿ ಕಾರ್ಮಿಕರ ಪಟ್ಟಿನ ಫೈನಲ್ ಮಾಡಿದ್ದೀನಿ. ಆದ್ರೂ ಸಹ ಸಮಾಧಾನ ಆಗಿಲ್ಲ. ನಾನು ಖುದ್ದಾಗಿ ಅವ್ರ ಕಾರ್ಮಿಕರು ಹೌದು ಅನ್ನೋ ಬೇರೆ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಚೆಕ್ ಮಾಡಿ ನಿಮಗೆ ಅದನ್ನ ಫೈನಲ್ ಮಾಡ್ಕೊಡ್ತೀನಿ ಪಟ್ಟಿನ ಅಂತ ನಾನು ಹೇಳಿದ್ದೀನಿ. ಇದ್ರ ಜೊತೆಗೆ ನಾವೆಲ್ಲ ಏನು ನಮಗೆಲ್ಲ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೀತದೆ ಅಂತ. ನೀವು ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ನಾವು ಸುಮಾರು ನಾನು ಶಾಸನ ಆಯ್ಕೆ ಬಂದ ಮೇಲೆ ವ್ಯತ್ಯಾಸ ಆಗಿರುವುದು ಅಣ್ಣಗಳು ಇಲ್ಲ ಅಂತಲ್ಲ. 2022-23ನೇ ಸಾಲಿನ ಬಂದೇನು ಮೇ ತಿಂಗಳು ಬಂದ್ವಿ. ಆ ಸಂದರ್ಭದಲ್ಲಿ ಮದುವೆ ಧನ ಸಹಾಯವಾಗಿ ಸುಮಾರು 298 ಜನ ಕೊಟ್ಟಿದ್ವಿ. ಸುಮಾರು 1,48,95,000 ರೂಪಾಯಿ 2022-23 ಮದುವೆ ಸಹಾಯಧನ ಕೊಟ್ಟಿದ್ದೀವಿ. ಅದೇ ರೀತಿ ವೈದ್ಯಕೀಯ ಧನ ಸಹಾಯ 14 ಜನಕ್ಕೆ 4,50,56,379 ರೂಪಾಯಿ ಕೊಟ್ಟಿದ್ದೀವಿ. ಹೆರಿಗೆ ಧನ ಸಹಾಯವಾಗಿ 17 ಜನ ತಾಯಂದ್ರಿಗೆ 4,40,40,000 ರೂಪಾಯಿ ಕೊಟ್ಟಿದ್ದೀವಿ. ತಾಯಿ ಮಗು ಸಹಾಯ ಹಸ್ತ ಈ ಒಂದು ಯೋಜನೆಯಲ್ಲಿ ಸುಮಾರು 9 ನಮ್ಮ ತಾಯಿಯಂದ್ರಿಗೆ 54,000 ರೂಪಾಯಿ ಕೊಟ್ಟಿದ್ದೀವಿ. ಒಟ್ಟು 2022-23ರಲ್ಲಿ 1,58,45,379 ರೂಪಾಯಿ ಕೊಟ್ಟಿದ್ದೀವಿ. ಅದೇ ರೀತಿ 23-24ರಲ್ಲಿ 1,86,02,207 ರೂಪಾಯಿನ ಕೊಟ್ಟಿದ್ದೀವಿ. ಜೊತೆಗೆ ಈ ಏಪ್ರಿಲ್ ಇಂದ ಜೂನ್ 24-25 ಸುಮಾರು 6,19,248 ರೂಪಾಯಿನ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಮಿಕರ ಪರವಾಗಿ ಈಗಾಗಲೇ ಎಲ್ಲ ರೀತಿಯ ಕೊಟ್ಟಿದ್ದಾರೆ. ತಮಗೆಲ್ಲ ಗೊತ್ತಿದೆ ಸುಮಾರು 58,000 ಕೋಟಿ 5 ಯೋಜನೆಗಳನ್ನು ಜಾರಿಗೆ ತಂದು ಕೊಡೋದ್ರ ಜೊತೆಗೆ ನಮ್ಮ ಕಾರ್ಮಿಕರ ಒಂದು ಕಲ್ಯಾಣಕ್ಕೋಸ್ಕರ ಕಲ್ಯಾಣ ಮಂಡಳಿಯಿಂದ ಇಲ್ಲಿವರೆಗೆ ಹೇಳಿದಂತೆ ಇಷ್ಟೊಂದು ಸಹಾಯ ಮಾಡಿದ್ದೀವಿ. ಅದರಲ್ಲಿ ಏನಾದ್ರು ಸ್ವಲ್ಪ ವ್ಯತ್ಯಾಸಗಳಾಗಿದ್ದಾವೆ, ಬಹಳಷ್ಟು ಜನ ಬಂದಿಲ್ಲ ಅಂತ ನನ್ನ ಗಮನಕ್ಕೆ ತಂದಿದ್ದಾರೆ. ರಾಜ್ಯಾದ್ಯಂತ ಹೇಳಿದರೆ ನಾನು ಕೊಟ್ಟಂತ ಅಂಕಿಅಂಶ ನಮ್ಮ ಚನ್ನಗಿರಿ ಕಚೇರಿ ಸಂಬಂಧಪಟ್ಟಿದ್ದು. ಉಳಿದ ಯಾವುದೇ ರಾಜ್ಯದಲ್ಲಿ ಯಾವುದೇ ತಾಲೂಕು ಯಾವುದೇ ವಿಷಯದ ಗಮನಕ್ಕೆ ತಂದ್ರಿ ನಾನು ನಿಮ್ಮ ಪರವಾಗಿ ಇರ್ತೀನಿ. ನಿಮ್ಮ ಯಾವುದೇ ಸಮಸ್ಯೆಗಳಿಗೂ ನಿಮ್ಮ ಸಹೋದರನಾಗಿ ನಿಮ್ಮ ಜೊತೆ ಇರ್ತೀನಿ ಅಂತ ಸಂದರ್ಭ ಹೇಳ್ತಾ ನಾವೆಲ್ಲ ಏನು ಕಳೆದ ವಿಧಾನಸಭಾ ಚುನಾವಣೆ ಇರ್ಬೋದು ಮೊನ್ನೆ ಈ ರೀತಿ ನೀವು ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಬೆವರಿನಿಂದ ಕೂಡಿಟ್ಟಂತ ಹಣದಲ್ಲಿ ಈ ರೀತಿ ನೀವು ದುಂದು ವೆಚ್ಚ ಮಾಡೋದ್ರ ಬದಲಾಗಿ 2022-23 ಸ್ಕಾಲರ್ಶಿಪ್ ದುಡ್ಡನ್ನ ಹಾಕಿಲ್ಲ, 23 ಅಪ್ಲಿಕೇಶನ್ ಬಿಟ್ಟಿಲ್ಲ. ಈಗಾಗಲೇ 24 ಎಜುಕೇಶನ್ ಅಡ್ಮಿಷನ್ ಆಗಿ ಅದೇ ಪಾಠ ಪ್ರವಚನಗಳು 2 ಪೀರಿಯಡ್ 3 ಪೀರಿಯಡ್ ನಡೀತಾ ಇದ್ದಾವೆ. ಇವತ್ತಿನವರೆಗೂ ಕೂಡ ಸ್ಕಾಲರ್ಶಿಪ್ ಕಾಲ್ ಮಾಡಿಲ್ಲ. ಯಾಕೆ ಈ ತರದ ದ್ವಂದ್ವ ನಿಲುವಿನಲ್ಲಿ ಹೋಗ್ತಾ ಇದೀವಿ? ಜನಪರವಾಗಿ ನೀವು ಕೆಲಸ ಮಾಡಿ ಅಂತೇಳಿ ವಿನಂತಿ ಮಾಡ್ಕೊಂಡ್ರ ಹೇಳ್ರಿ, ನೀವೇನು ತಲೆಗಿರಿ ಮಾಡ್ಕೊಂತೀರ? ನನ್ನೇನು ಮಾಡಿಸ್ತೀರಾ ಅಂತ ಕೇಳ್ತಾರ ಮನುಷ್ಯ. ಪತ್ರಕರ್ತರಿಲ್ಲ, ನಾನು ಹೇಳ್ಬೇಕು ಬೇಡ ಗೊತ್ತಿಲ್ಲ. ಅಲ್ಲಿದ್ದ ಜನರು ಪಾಪ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ತಾರೆ, ಸರ್ ಅವ್ರ ಜನರ ಪರವಾಗಿ ಏನೋ ಕೇಳ್ತಿದ್ರೆ ನೀವೇ ಸರ್ ಈ ತರ ಏರ್ದನ್ನೇನು ಅವ್ರ ಮೇಲೆ ಮಾತಾಡ್ತೀರಿ ಅಂತ. ಆದ್ರೆ ನಾನು ವಿನಂತಿ ಮಾಡ್ಕೊಂಡೆ. ಯಾವತ್ತು ಏನಾಗ್ತಿತ್ತು ಗೊತ್ತಿಲ್ಲ, ಗಲಾಟೆ ಬಹಳ ಜೋರ್ ಮಟ್ಟಕ್ಕೆ ಹೋಯ್ತು. ನನಗೊಂದು ಫೋನ್ ಬಂತು, ನನ್ನ ಮಗಳನ್ನ ಹೆರಿಗೆಗಾಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ದೆ, ಮಗು ಹೊಟ್ಟೆಲ್ಲ ಇದಾಗಿದೆ, ನಿಂದ ವಾಪಸ್ ಬಾ ಅಂತೇಳಿ ಮನೆಯಿಂದ ಫೋನ್ ಬಂತು. ನಾನು ಆ ಒಂದು ನೋವಿನಿಂದ ಅವ್ರಿಗೆ ಹೇಳಿ ಬಂದೆ, ಸ್ವಾಮಿ ಮತ್ತೆ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ, ನಾನು ಮುಕ್ತವಾಗಿ ಮಾತಾಡೋಣ, ದಯವಿಟ್ಟು ಜನರ ಸಮಸ್ಯೆ ನಿವಾರಣೆ ಮಾಡಿ. ಹೆಚ್ಚು ಕಮ್ಮಿ 3 ವರ್ಷ ಮದುವೆ ಕ್ಲೈಂಟ್ ದುಡ್ಡು ಬಂದಿಲ್ಲ, ಪೆನ್ಷನ್ ದುಡ್ಡು ಹೆಚ್ಚು ಕಮ್ಮಿ 4-5 ತಿಂಗಳು ಪೆನ್ಷನ್ ದುಡ್ಡು ಕೊಟ್ಟಿಲ್ಲ, ಹಾಸ್ಪಿಟಲ್ ದುಡ್ಡು 2 ವರ್ಷ 3 ವರ್ಷ ದುಡ್ಡು ಬಂದಿಲ್ಲ. ನೀವು ಸರ್ಕಾರದ ಫಂಡ್ನಿಂದ ಕೊಡ್ತಕ್ಕಂಥ ದುಡ್ಡು ಅಲ್ಲ. ನೀವು ಓಡಾಡಿದ TADಯನ್ನು ಕೂಡ ನಮ್ಮ ಕಲ್ಯಾಣ ಮಂಡಳಿಯಿಂದ ಖರ್ಚಾಗಿ ತಗೋತೀರಿ. ಆದ್ರೆ ಆ ದುಡ್ಡಿಗೆ ವಾರಸ್ದಾರರು ನಿಜವಾದ ಕಟ್ಟಡ ನಿರ್ಮಾಣ ಕಾರ್ಮಿಕರು, ಶ್ರಮಿಕರು ಅನ್ನೋದನ್ನ ನಾವು ಅರ್ಥಿಸ್ಕೋಬೇಕು. ಸರ್ಕಾರ ಫಂಡ್ ಅಲ್ಲ, MLA ಫಂಡ್ ಅಲ್ಲ, ಮುಖ್ಯಮಂತ್ರಿಗಳು ಫಂಡ್ ಅಲ್ಲ, 1 ರೂಪಾಯಿ ನಿಧಿ ಇಲ್ಲ. ನಾನು ಅವಾಗಲೇ ನಿಮ್ಗೆ ಹೇಳಿದಾಗೆ ಬೋರ್ಡ್ ಪ್ರಾರಂಭದ ದಿನದಲ್ಲಿ ಕೇವಲ ಯಡಿಯೂರಪ್ಪನವರು ರಾಜ್ಯದ ಹಣಕಾಸು ಮಂತ್ರಿ ಉಪಮುಖ್ಯಮಂತ್ರಿ ಆಗಿದ್ರು, 1 ಕೋಟಿ ರೂಪಾಯಿ ಹಣ ಕೊಟ್ಟಿದ್ದವರು. ಇವತ್ತೇನು ನಮ್ಮ ಊರಿನ ನಾಗರಿಕರು ತಾವು ಜೀವಿಸಲಾಗಿ ವಸತಿ ಮನೆಗಳನ್ನ ಏನು ಕಟ್ಟಿಸ್ಕೊಳ್ತಾ ಇದ್ದಾರೆ, ಅವ್ರು ನಮ್ಮ ಪುರಸಭೆ, ಪಟ್ಟಣ ಪಂಚಾಯತಿ ಅಥವಾ ಗ್ರಾಮ ಪಂಚಾಯತಿ, ನಗರಸಭೆ, ನಗರ ಪಾಲಿಕೆಯಿಂದ ಕನ್ಸ್ಟ್ರಕ್ಷನ್ ಲೈಸೆನ್ಸ್ ತಗೊಂತಾರೆ. ಆ ಕನ್ಸ್ಟ್ರಕ್ಷನ್ ಲೈಸೆನ್ಸ್ ತಗೋವಾಗ ಒಂದು ಬಿಲ್ಡಿಂಗ್ ಎಸ್ಟಿಮೇಟ್ ಅಂದಾಜು 10 ಲಕ್ಷ ರೂಪಾಯಿ ಮ್ಯಾಲಿದ್ರೆ, ಆ ಬಿಲ್ಡಿಂಗ್ ಎಸ್ಟಿಮೇಟ್ ತಕ್ಕಾಗ 10 ಲಕ್ಷ ರೂಪಾಯಿ ಮ್ಯಾಲಿದ್ರೆ 10,000 ರೂಪಾಯಿ ಸಸ್ಸಿಗೆ ಅವರು ಸಸ್ಯ ರೂಪದಲ್ಲಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಲ್ಯಾಣ ಮಂಡಳಿಗೆ ಹಣ ತುಂಬಬೇಕು. ಆ ರೀತಿ ಒಳಗೆ ತುಂಬಿದಂತ ಹಣ ಇವತ್ತು ಆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಲ್ಯಾಣ ಮಂಡಳಿ ಒಳಗೆ ಇವತ್ತು ಎಲ್ಲಾ ರೀತಿ ಅದರಲ್ಲಿ ಬಹಳಷ್ಟು ಗೋಲ್ಮೇಲ್ ಆಗಿದೆ. ನಾವು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ವಿನಂತಿ ಮಾಡ್ಕೊಂಡಿದ್ವಿ. 8,500 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ.
ದಯವಿಟ್ಟು ನೀವು ಇದನ್ನ ಸಮಗ್ರ ನ್ಯಾಯ ತನಿಖೆ ಮಾಡಿ ತಪ್ಪಿತಸ್ಥರ ಕ್ರಮ ಹಾಕಿ. ಇವತ್ತು ಸ್ಲಮ್ ಬೋರ್ಡ್ಗಳು ಮನೆ ಕೊಡ್ತೀನಿ ಅಂದ್ರಿ, ನೈಜವಾದ ಕಟ್ಟಡ ಕಾರ್ಮಿಕರಿಗೆ ಯಾಕೆ ಇವತ್ತೊಂದು ಮನೆ ಸಿಕ್ಕಿಲ್ಲ? ಸ್ಲಮ್ ಬೋರ್ಡ್ನಾಗ ಇವತ್ತು ಹೋಗಿ ಆನ್ಲೈನ್ ಅರ್ಜಿ ಹಾಕಿ ಅಕ್ಲೈನ್ಮೆಂಟ್ ತಗೊಂಡ್ಬಂದ್ರೆ ಮನೆ ಸೆಕ್ಷನ್ ಮಾಡಿದಿರಿ. ನಿಜವಾದ ಕಟ್ಟಡ ಕಾರ್ಮಿಕರಿಗೂ ಮನೆ ಕೊಡ್ಲಿಕ್ಕಾಗಿಲ್ಲ ಇವತ್ತುವರೆಗೂ ಕೂಡ. ಅದನ್ನ ನಾವು ಸರ್ಕಾರಕ್ಕೆ ಮನವರಿಕೆ ಮಾಡಿದ್ವಿ ದಾಖಲೆ ಸಮೇತ. ಇವತ್ತಿನವರೆಗೂ ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಆಯ್ತಾಯ್ತು ನೋಡೋಣ ಮಾಡೋಣ ಅಂತೇಳಿ ಮನಾಪಡಿ ಮಾಡ್ತಾ ಇದ್ದಾರೆ ಬೋರ್ಡ್ನ. ದುಡ್ಡು ಅನ್ನೋದು ಅದಕ್ಕೆ ಹೇಳಕ್ಕಾಗ್ತಾ ಇಲ್ಲ, ಕೇಳಕ್ಕಾಗ್ತಾ ಇಲ್ಲ, ಅಷ್ಟು ಫೋನ್ ಆಗ್ತಾರೆ. ಅದನ್ನ ಈ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಕೂಡ ಮೊನ್ನೆ ನಮ್ಮ ರಾಜ್ಯ ನಾಯಕರು ಅನಂತಪುರ ಮತ್ತೆ ನಮ್ಮ ಸಿದ್ದಗೌಡ ಪಾಟೀಲರು, ಸಾತಿ ಸುಂದರ ವಿಜಯ ಭಾಸ್ಕರ್ ನಾವು ನೇತೃತ್ವದಲ್ಲಿ ಹೋಗಿ ಉಪಮುಖ್ಯಮಂತ್ರಿಗಳಿಗೂ ಕೂಡ ಭೇಟಿ ಮಾಡಿ ಈ ವಿಷಯವನ್ನು ಮನವರಿಕೆ ಮಾಡಿ ಶಾಸಕರನ್ನ ನಾನು ವಿನಂತಿ ಮಾಡಿಕೊಳ್ತಾರೆ. ತಾವು ಆ ಒಂದು ಕಟ್ಟಡ ಮತ್ತು ಇತರ ನಿರ್ಮಾಣ ಕಲ್ಯಾಣ ಮಂಡಳಿಯ ಶಾಶ್ವತ ಸದಸ್ಯರಿದ್ದೀರಿ. ಏನು 224 ಜನ ನಮ್ಮ ರಾಜ್ಯದ ಸದಸ್ಯರು MLAಗಳಿದ್ದೀರಿ, ಒಟ್ಟು ಆ ಮಂಡಳಿಗೆ ಸದಸ್ಯರಿದ್ದೀರಿ. ಯಾವುದೇ ಪಕ್ಷದವರು ಇದ್ದರೂ ಕೂಡ ಆ ಮಂಡಳಿ ಸದಸ್ಯರಿದ್ದೀರಿ. ನಮ್ಮ ಕಟ್ಟಡ ಮತ್ತು ಇತರ ನಿರ್ಮಾಣ ವಲಯದಿಂದ 6 ಜನ, ಇಂಜಿನಿಯರ್ ಅಸೋಸಿಯೇಷನ್ ಇಂದ 6 ಜನ, ಬಿಲ್ಡಿಂಗ್ ಅಸೋಸಿಯೇಷನ್ ಇಂದ 6 ಜನ ಹೊರತುಪಡಿಸಿ ಉಳಿದಂತ ಎಲ್ಲ MLAಗಳು ಮತ್ತೆ MP ಗಳು ಆ ಒಂದು ಮಂಡಳಿಯ ಸದಸ್ಯರಾಗಿರ್ತೀರಿ. ಆ ಮೀಟಿಂಗ್ ತನಗೂ ಕೂಡ ಆಹ್ವಾನ ಕೊಡಬೇಕು. ಆದ್ರೆ ಈಗಿರ್ತಕ್ಕಂಥ ನಮ್ಮ ಕಾರ್ಮಿಕ ಮಂತ್ರಿಗಳು ಸ್ವಯಂ ಪಕ್ಷದ ಯಾವೊಬ್ಬ ಸದಸ್ಯರಿಗೂ ಕೂಡ ಆ ಮೀಟಿಂಗಿಗೆ ವಿಶ್ವಾಸಕ್ಕೆ ತಗೊಳ್ತಾರೆ. ಅಂದೇ ಆದಂತ ರೀತಿ ಒಳಗ ಮೀಟಿಂಗ್ ನಡೆಯೋದ ಡೇಟೇ ಗೊತ್ತಾಗುತ್ತೆ, ನಮಗೆ ತಿಳಿಸಲ್ಲ ಮೀಟಿಂಗ್ ನಡೆಯೋ ಡೇಟ್. ಆ ರೀತಿ ಒಳಗ ಮೀಟಿಂಗ್ ಮುಗೀತು ಅಂತೇಳಿ ಅಲ್ಲ ನಾವು ವಾಟ್ಸಪ್ನಾಗ ಇಲ್ಲಾಂದ್ರೆ ಯಾರಾದ್ರೂ ಅಧಿಕಾರಿಗಳು ಕಳಿಸಿದಂತ ಮಾಹಿತಿಯನ್ನು ನೋಡಿ ಏನೋ ಮೀಟಿಂಗ್ ಆಗಿದೆ ಅಂತ ನಾವು ತಿಳ್ಕೊಬೇಕು. ಮತ್ತೆ ಅದರಲ್ಲಿ ಲೋಪದೋಷಗಳನ್ನ ಏನಾಗಿದೆ ಅಂತ ನೋಡಿ ಮತ್ತೆ ಅದನ್ನ ಮನವರಿಕೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇಂಥ ಒಂದು ಸ್ಥಿತಿ ಇವತ್ತು ಕಾರ್ಮಿಕ ಇಲಾಖೆ ಬರ್ತಾ ಇದೆ. ದಯವಿಟ್ಟು ತಾವು ಉಪಮುಖ್ಯಮಂತ್ರಿಗಳ ಹತ್ರ ಬಹಳ ಚೆನ್ನಾಗಿದ್ದೀರಿ, ನಿಮ್ಮ ಮಾತು ನಡೀತದೆ. ಕಾರ್ಮಿಕ ಮಂತ್ರಿಗೆ ಕರೆಸಿ ಅವರಿಗೆ ಸರಿಯಾದ ರೀತಿ ಕಿವಿ ಎಂಟಿ ಜನರ ನೋವಿಗೆ ನಿವಾರಣೆಗೆ ಕಲ್ಯಾಣ ಮಂಡಳಿ ಇದೆಯೇ ಹೊರತು ಯಾರೋ ಒಬ್ಬರು ಮೋಜು ಮಸ್ತಿ ಮಾಡಲಿಕ್ಕೆ ಕಲ್ಯಾಣ ಮಂಡಳಿ ಇಲ್ಲ. ಅದರಲ್ಲಿರ್ತಕ್ಕಂಥ ದುಡ್ಡು ನಮ್ಮ ನೈಜ ಕಟ್ಟಡ ಕಾರ್ಮಿಕರ ಶ್ರಮ, ಮಾಲೀಕರ ಶ್ರಮ. ಮಾಲೀಕರು ಇವತ್ತು ಎಂಥದೋ ಒಂದು ಮನೆ ಮಾಡ್ಕೋಬೇಕು ಅಂತೇಳಿ ಕಷ್ಟಪಟ್ಟು ಗಂಡ ಹೆಂಡತಿ ಇವತ್ತು ಇಬ್ಬರು ಕೂಡ ದುಡಿತಾರೆ. ದುಡಿದು ಎಲ್ಲೋ ಒಂದು ಕಡೆ ಸೈಟ್ ತಗೊಂತಾರೆ, ಎಲ್ಲೋ ಒಂದು ಕಡೆಗೆ ಒಂದಿಷ್ಟು ಬ್ಯಾಂಕ್ಗಳಾಗ ಅಥವಾ ಕೈ ಸಾಲನ್ನು ತಗೊಂಡು ಒಂದು ಜಾಗ ಬೇಕು ನಮಗೆ ಅಂತೇಳಿ ಒಂದಿಷ್ಟು 20 ಅಡಿ 30 ಅಡಿ 40 ಅಡಿ ಒಂದು ಮನೆ ಕಟ್ಕೊಂಡು ಅವರು ಸೆಸ್ ರೂಪದಲ್ಲಿ ನಮಗೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ದುಡ್ಡನ್ನು ತುಂಬುತ್ತಾರೆ. ಅದು ಸದ್ಬಳಕೆ ಆಗಬೇಕು, ದುರುಪಯೋಗ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಸಂಘಟನೆಯ ಸದುದ್ದೇಶ. ಈ ರಾಜ್ಯದ ಈ ದೇಶದುದ್ದಕ್ಕೂ ಕೂಡ ನಾವು ಈ ಹೋರಾಟವನ್ನ ತೀವ್ರಗೊಳಿಸಿದ್ದೀವಿ. ಈಗ ಇವತ್ತು ಕೂಡ ಜಂಟಿ ಹೋರಾಟ ಕ್ರಿಯಾ ಸಮಿತಿ ಇತ್ತು. ಜಂಟಿ ಹೋರಾಟ ಕ್ರಿಯಾ ಸಮಿತಿ ಅಡಿಯಲ್ಲಿ 11 ಸಮಿತಿಗಳು ಇವತ್ತು ಸಭೆ ಸೇರಿ ತೀರ್ಮಾನ ತೆಗೆದುಕೊಳ್ತಾ ಇದ್ದಾವೆ. ನೀವು ಆಗಸ್ಟ್ ತಿಂಗಳು ಮೊದಲನೇ ವಾರದೊಳಗ ಸರ್ಕಾರ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಮಸ್ಯೆಗಳನ್ನ ನಿವಾರಣೆಗೋಸ್ಕರ ಕರೆದು ಸಭೆ ಮಾಡಿ ಅವನ್ನೆಲ್ಲ ನಿವಾರಣೆ ಮಾಡದೆ ಹೋದ್ರೆ ಆಗಸ್ಟ್ ತಿಂಗಳು ಮಧ್ಯಭಾಗದಲ್ಲಿ ನಾವು ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡಿ ವಿಧಾನಸೌಧ ಮುತ್ತಿಗೆ ಹಾಕಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಶಾಸಕರು ಬಹಳ ಜನರನ್ನು ನಾನು ಅವರನ್ನು ಇನ್ನೊಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ಸುಮಾರು ಈ ಹಿಂದೆ ಒಟ್ನಾಡ್ ರಾಜಣ್ಣ ಬಡಾವಣೆ ಆಗಿದೆ, ಜೆ.ಎಚ್. ಪಾಟೀಲ್ರಿಂದ ಒಂದಿಷ್ಟು ಜನ ಸೈಟ್ಗಳು ಕೊಟ್ಟರು. ಅದು ಬಿಟ್ಟರೆ ಅಲ್ಲಿಂದ ಇದ್ದಾಗ ಮತ್ತೆ ಯಾವ್ಯಾವೊಬ್ಬ ಕಟ್ಟಡ ನಿರ್ಮಾಣ ಕೂಲಿಕಾರನಾಗ್ಲಿ, ಬೀದಿ ಬದಿ ವ್ಯಾಪಾರಿಗಳಾಗ್ಲಿ, ಅಥವಾ ಆಟೋ ಓಡಿಸೋನಾಗ್ಲಿ, ಅಥವಾ ಅಡಿಕೆ ಹೊಲಗಳಾಗ ಕೃಷಿ ಕಾರ್ಯಕ್ರಮ ಕೆಲಸ ಮಾಡೋದಾಗ್ಲಿ ಯಾರಿಗೂ ಕೂಡ ಇವತ್ತು ನಿಲ್ಲಕ್ಕೆ ನ್ಯಾಯ ಇಲ್ಲ. ಕನಿಷ್ಠ ನಮ್ಮ ಸರ್ಕಾರದ ಅಥವಾ ಅರೆ ಸರ್ಕಾರದ ಒಂದು ಕನಿಷ್ಠ ಒಂದು 15 ಎಕರೆ ಜಮೀನನ್ನ ತಾವು ಅಕ್ವೈರಿ ಮಾಡಿಸಿ